ಎಲ್ಲರಿಗೂ ನಮಸ್ಕಾರ. ನಾಳೆ ಅಂದರೆ 14ನೇ ತಾರೀಕು ಶ್ರೀ ಪಂಚಮಿ, ಮಾಘ ಶುದ್ಧ ಪಂಚಮಿ, ಸರಸ್ವತಿಯ ಆವಿರ್ಭವಿಸಿದ ಅಥವಾ ಹುಟ್ಟಿದ ದಿನ. ಇದನ್ನು ಶ್ರೀ ಪಂಚಮಿ ಅಥವಾ ಶಿಶಿರ ಪಂಚಮಿ ಅಂತ ಸಹ ಕರೀತಾರೆ. ಹಾಗೆ ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಸಹ ಮಾಡಿಸುತ್ತಾರೆ. ನಿಮ್ಮಲ್ಲಿ ಒಂದು ಯೋಚನೆ ಬರ್ಬೋದು, ಏನಪ್ಪ ಅಂದರೆ ಆಶ್ವೀಜ ಮಾಸದಲ್ಲಿ ಬರ್ತಕ್ಕಂಥ ನವರಾತ್ರಿಯಲ್ಲಿ ನಾವು ಸರಸ್ವತಿ ಪೂಜೆ ಮಾಡ್ತೀವಿ, ಮತ್ತು ಇವತ್ತು ಹುಟ್ಟಿದ ದಿನ ಅಂತಿರಲ್ಲ ಅಂತ ಅನ್ಕೋಬೋದು. ಏನಪ್ಪ ಅಂದರೆ ಆ ದಿನ ಅಮ್ಮನವರು ಸರಸ್ವತೀ ದೇವಿಯ ಅವತಾರದಲ್ಲಿ ಶುಂಭ ನಿಶುಂಭರನ್ನು ಸಂಹರಿಸಲು ಅವತರಿಸಿರ್ತಾರೆ. ಸರಸ್ವತಿ ದೇವಿ ಜ್ಞಾನವನ್ನು ಸರಸ್ವತಿ ದೇವಿಯ ಅವತಾರದಲ್ಲಿ ಮಾತನಾಡ್ತಂತನೇ ಶುಂಭ ನಿಶುಂಭರನ್ನು ಯುದ್ಧಕ್ಕೆ ಕರೆದು ಸಂಹಾರ ಮಾಡಲು ಸರಸ್ವತಿಯ ಅವತಾರ ಅವತ್ತು ಲಲಿತಾ ಅಮ್ಮನವರಿಗೆ ಬೇಕಿತ್ತು. ಹಾಗಾಗಿ ಸರಸ್ವತಿ ರೂಪವನ್ನು ಧರಿಸಿ ಅಮ್ಮ ಶುಂಭ ನಿಶುಂಭರನ್ನು ಸಂಹಾರ ಮಾಡಿದರು. ಹಾಗೆಯೇ ಈ ದಿನ ಸೌಂದರ್ಯ ಲಹರಿಯ 15, 16, 17ನೇ ಶ್ಲೋಕವನ್ನು ಓದಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಒಂದು ವಾಕ್ಚಾತುರ್ಯವನ್ನು ಅಮ್ಮ ಕೊಡ್ತಾಳೆ. ಸರಿಯಾಗಿ ಪಾರಾಯಣ ಮಾಡಲು ಸ್ವಚ್ಛ ಮನಸ್ಸಿನಿಂದ ಅಮ್ಮನನ್ನು ಆರಾಧಿಸಿ ನಮ್ಮ ಸಂಸಾರದಲ್ಲಿ ಸರಸ್ವತೀ ದೇವಿಯ ಅನುಗ್ರಹ ಇರಲಿ ಎಂದು ಪ್ರಾರ್ಥಿಸೋಣ. ಹಾಗೆಯೇ ಪೂಜೆ, ಅಮ್ಮನಿಗೆ ಎಲ್ಲ ಬಿಳಿ ಹೂವು, ಹಾಗೆ ಕೊಬ್ಬರಿ ಅನ್ನ, ಆಮೇಲೆ ಬಿಳಿ ಪಾಯಸ, ಏನೂ ಹಾಕ್ದೇನೆ ಬೆಲ್ಲ ಹಾಕ್ತಲೇ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಹಾಲಲ್ಲಿ ಮಾಡಿ ಪಚ್ಚಕರ್ಪೂರ, ಗೋಡಂಬಿ, ದ್ರಾಕ್ಷಿ, ಕೇಸರಿ ಇವೆಲ್ಲ ಹಾಕಿಬಿಟ್ಟು ಅಮ್ಮನಿಗೆ ನೈವೇದ್ಯಕ್ಕಿಡಿ. ಹಾಗೆ ಮಕ್ಕಳಿಗೆ ಏನಾದರೂ ಪೆನ್ಸಿಲ್ಲು, ಬುಕ್ಕು ಆ ಥರ ಕೊಡಿ. ಆಮೇಲೆ ಜ್ಞಾನ ಪ್ರತಿಯೊಬ್ಬರಿಗೂ ಭೂಮಿ ಮೇಲೆ ಇರೋವಷ್ಟು ದಿನವೂ ಜ್ಞಾನ ಬೇಕು. ಹಾಗೆ ಮಕ್ಕಳಿಗಷ್ಟೇ ಸರಸ್ವತಿ ಪೂಜೆ ಇಲ್ಲ, ಪ್ರತಿಯೊಬ್ಬರೂ ಸರಸ್ವತಿಯನ್ನು ಆರಾಧಿಸಬೇಕು. ಎಲ್ಲರೂ ಸರಸ್ವತಿ ದೇವಿದು ಒಂದು ಪ್ರಿಂಟೌಟ್ ತಕ್ಕೊಂಡು ಅಥವಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಇಟ್ಬಿಟ್ಟು ಪೂಜೆ ಮಾಡೋಣ ಎಲ್ಲರೂ. ನಾಳೆ ದಿನ ಸರಸ್ವತಿಯ ಅನುಗ್ರಹ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಇಷ್ಟು ಹೇಳ್ತಾ ಮುಂದಿನ ರಥಸಪ್ತಮಿಯ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.